ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜು ಅರಸು ಅವರ 110ನೇ ಜಯಂತ್ಯೋತ್ಸವವನ್ನು ಚನ್ನರಾಯಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಏರ್ಪಡಿಸಲಾಯಿತು. ಕಾರ್ಯಕ್ರಮವನ್ನು ಪುರಸಭಾ ಅಧ್ಯಕ್ಷ ಕೋಟೆ ಮೋಹನ್ ಉದ್ಘಾಟಿಸಿದರು. ಪುರಸಭಾ ಉಪಾಧ್ಯಕ್ಷೆ ಕವಿತಾ ರಾಜು, ಸ್ಥಾಯಿ ಸಮಿತಿ ಅಧ್ಯಕ್ಷ ಗಣೇಶ್ ಹಾಗೂ ತಹಶೀಲ್ದಾರ್ ಶಂಕರಪ್ಪ ಸೇರಿದಂತೆ ಸರ್ಕಾರಿ ನೌಕರ ಸಂಘದ ಮಾಜಿ ಅಧ್ಯಕ್ಷ ಜಗನ್ನಾಥ್ ಹಾಗೂ ಬಿಸಿಎಂ ಇಲಾಖೆ ಅಧಿಕಾರಿ ಚೌಹಾಣ್ ಹಾಗೂ ಇತರರು ಇದ್ದರು. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳ ನಮ್ಮ ಪುರಸಭಾ ಸನ್ಮಾನ್ಯ ಉಪಾಧ್ಯಕ್ಷರಾದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀಯುತ ಗಣೇಶ್ ಅವರು ಆಗಮಿಸಿದರೆ ಅವರು ಹಾಗೂ ಈ ಕಾರ್ಯಕ್ರಮದ ನಮ್ಮ ಹಿಂದುಳಿದ ವರ್ಗಗಳ ಸ್ವಾಗತವನ್ನು ಬಯಸಿದರು. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವರ್ಗದವರು ಹಾಗೂ ನಿಲಯ ಮೇಲ್ವಿಚಾರಕರು ಹಾಗೂ ನಮ್ಮ ಈ ತಹಸೀಲ್ದಾರ್ ನಮ್ಮ ಶಾಸಕರು ಎಲ್ಲ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಕಾರ್ಯಕ್ರಮ, ಅವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ನಮ್ಮ ನೆಚ್ಚಿನ ಶಾಸಕರನ್ನ ಎರಡೇ ದೇವರಾಜ ಅರಸು ಅಂದರೆ ತಪ್ಪಾಗಲ್ಲ. ಏನಕ್ಕೆ ಅಂದರೆ ಇವತ್ತು ನಗರದಲ್ಲಿರ್ತಕ್ಕಂಥ ಎರಡು ದೇವರಾಜ ಅರಸು ಏನು ವಸತಿ ಶಾಲೆ ಇದೆ ಅವರೊಂದಿಗೆ ಅದು ನಗರದ ವ್ಯಾಪ್ತಿ. ಹಾಗೆ ಶ್ರವಣಬೆಳಗೊಳ ಕ್ಷೇತ್ರದಲ್ಲಿ ಶ್ರವಣಬೆಳಗೊಳ ನಗರ ಕೂಡ ಅದು ಸಂಪೂರ್ಣ ಆಗಿದೆ. ಮುಗಿಯುವ ಹಂತದಲ್ಲಿ ರೀಸಾಗಲಿದೆ. ಮೊನ್ನೆ ನಡೆದಂಥ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ರಾಜಣ್ಣ ಕೂಡ ಆಗಮಿಸಿದರು. ಆ ಒಂದು ವಸತಿ ಶಾಲೆಯೂ ಕೂಡ ಇರೋದಿಲ್ಲ. ಇನ್ನೂ 2 ಹೋಬಳಿ, ಬಾಗೂರು ಹೋಬಳಿ ಮತ್ತು ಮುಗೇಳಿ ಹೋಬಳಿಗೆ ಅದನ್ನು ತಂದು ಈ ಹಿಂದುಳಿದ ಜನಾಂಗದವ್ರಿಗೆ ಮತ್ತು ಶಾಲಾ ಮಕ್ಕಳಿಗೆ ಅನುಕೂಲ ಆಗಲಿ, ಅವರ ಎಲ್ಲ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುವಂಥ ಕೆಲಸ ನಮಗೆ ಶಾಸಕರು ಮಾಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿದ್ದಾರೆ. ಅವರು ಉಳುವವರೇ ಭೂಮಿ ಒಡೆಯ ಅಂತ ಕೇಂದ್ರ ಸರ್ಕಾರ ಆದೇಶ ನಂತರ ರೈತರ ಪರವಾಗಿ ನಿಂತು ಇಲ್ಲಿ ಉಳುವವರಿಗೆ ಕೃಷಿ ಭೂಮಿನ ಬಿಡಿಸ್ತಕ್ಕಂಥ ಜವಾಬ್ದಾರಿ ಇವತ್ತು ಹೆಚ್ಚು ಅಚ್ಚುಕಟ್ಟಾಗಿ ನಿರ್ವಹಿಸಿದಂಥ ಮುಖ್ಯಮಂತ್ರಿ ಶ್ರೀಯುತ ದೇವರಾಜ ಅರಸು. ಹಿಂದುಳಿದ ವರ್ಗದ ಸಮಾಜಕ್ಕೆ ಬೆನ್ನೆಲುಬಾಗಿ ನಿಂತು ಅವರ ಎಲ್ಲ ಶ್ರೇಯಾಭಿವೃದ್ಧಿಗೆ, ಅವರ ಏಳಿಗೆಗಾಗಿ ಶ್ರಮಿಸಿದಂಥ ಮುಖ್ಯಮಂತ್ರಿ ಶ್ರೀಯುತ ದೇವರಾಜ ಅರಸು. ಅತ್ಯಂತ ಹೆಸರು ಮಾಡುವಂಥ ಯಾರಾದರೂ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ದಾರೆ ಅಂತಂದರೆ ಅದು ಶ್ರೀಯುತ ದೇವರಾಜ ಅರಸು ಸರ್ ಅವರು. ಸೊ ಅವರು ಮುಖ್ಯಮಂತ್ರಿ ಆಗಿ ಕರ್ನಾಟಕ ರಾಜ್ಯದೊಳಗೆ ಏನು ಬ್ರಿಟಿಷ್ ಗೌರ್ಮೆಂಟ್ ನಮ್ಮನ್ನು ಆಳ್ತಾ ಇತ್ತು, ಸ್ವಾತಂತ್ರ್ಯ ಸಿಕ್ಕ ನಂತರ ಹಲವಾರು ಮುಖ್ಯಮಂತ್ರಿಗಳನ್ನು ಈ ಕರ್ನಾಟಕ ಕಾಣುತ್ತೆ. ಅದರಲ್ಲಿ ಅತ್ಯಂತ ಹೆಸರುವಾಸಿ ಮತ್ತು ಹಿಂದುಳಿದ ವರ್ಗಗಳು ಮತ್ತು ಇಡೀ ಕರ್ನಾಟಕದ ಏನು ನಾವು ಕನ್ನಡಿಗರಲ್ಲಿ ನಮ್ಮ ಬಗ್ಗೆ ಅತ್ಯಂತ ಪ್ರಾಮಾಣಿಕ ಕಾರ್ಯಕ್ರಮ ಮಾಡಿದ ಮುಖ್ಯಮಂತ್ರಿಗಳಾದ ಅದು ದೇವರಾಜ ಅರಸು ಸರ್ ಅವರು.